ಅಮ್ಮ ಅವನಿಗೆ ಹೇಳಮ್ಮ ನನ್ ಶರ್ಟ್ ಹಾಕೋಬೇಡ ಅಂತ. ಇದೇನ್ ಬ್ರಾಂಡೆಡ್ ಶರ್ಟ್, ಕಿತ್ತೋಗಿರೋ ಶರ್ಟ್ಗೆ ಈ ತರ ಮಾಡ್ತಾನೆ ನಾನು. ಓ ಮಗನಿ ಸ್ವಲ್ಪ ನಿಂತ್ಕೋ ಇಲ್ಲಿ. ವಿಜೇಂದ್ರ ಬಾರೋ ಇಲ್ಲಿ, ಸ್ವಲ್ಪ ಬೇಗ ಬಾರೋ. ನಿಮ್ಮ ಅಣ್ಣ ಇದ್ದಾನೆ ನೀವು ಮನೆಯಲ್ಲಿ. ಒಳಗಡೆ ಇದೆ ನೋಡು, ಹೋಗಿ ಸರಿ ನೀನು. ನಿಮ್ಮ ತಮ್ಮ ಏನೋ ಅಷ್ಟು ಕೋಪದಲ್ಲಿ ಹೋಗ್ತಿದ್ದಾನೆ. ಓ ಅದಾ, ನನ್ ಶರ್ಟ್ ಹಾಕೋಬೇಡ ಅಂದೆ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನ ಅವನು. ಓ ಏನೋ ನೀನು ನಿಮ್ಮ ತಮ್ಮ ಅಂದ್ಮೇಲೆ ಶರ್ಟ್ ಹಾಕೋಬಾರ್ದ ನಿಂದು? ಹಂಗಲ್ಲ ಕಣ, ನನ್ ಬಟ್ಟೆ ನೋಡಿದ್ರೆ ಗಲೀಜಾಗಿರುತ್ತೆ, ಅವ್ನು ನೋಡಿದ್ರೆ ಕಾಲೇಜ್ ಹಾಕೊಂಡು ಹೋಗ್ತೀನಿ ಅಂತ. ಇಂತ ಗಲೀಜ್ ಬಟ್ಟೆ ಹಾಕೊಂಡು ಹೋದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ಓಯ್ ನೀ ಏನೋ ನಿಮ್ಮ ತಮ್ಮನ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾವಾಗ್ಲೂ ಬೈತಾ ಇರ್ತೀಯ. ಏ ಇಲ್ಲ ಮಗ, ಅವನ್ ಎಲ್ಲಿ ಹಾಳಾಗ್ತಾನೆ ಅಂದ್ಬಿಟ್ಟು ಬೈತಾ ಇರ್ತೀನಿ. ಅವನಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ಓ ಹೌದಾ, ಸರಿ ಬಿಡು, ಶರ್ಟ್ ರೊಕ್ಕ ಕೊಡ್ತೀನಿ ಅಂದಾನೆ, ಹೋಗೋಣ ಬಾ. ಸರಿ ನಡಿ ಹೋಗೋಣ. ಅಮ್ಮ ಶೇಟು ದುಡ್ಡು ಕೊಟ್ಟಿದ್ದಾನೆ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ರೇಷನ್ ದುಡ್ಡು ಎಲ್ಲ ಕೊಟ್ಬಿಟ್ಟು ಮಿಕ್ಕಿದಿಷ್ಟು ದುಡ್ಡಮ್ಮ. ತಮ್ಮ ಏನೋ ಬಟ್ಟೆ ತಗೋತಿದ್ದ, ಅವನಿಗೆ ಕೊಡಮ್ಮ. ಓ ಮಗನೇ ಬಾರಪ್ಪ ಇಲ್ಲಿ. ಹಾಂ ಬಂದೆ. ಹೊಸ ಬಟ್ಟೆ ತಗೋತಂದಿದಂತೆಲ್ಲ ತಗೋ ಈ ದುಡ್ಡು. ಥ್ಯಾಂಕ್ಸ್ ಅಮ್ಮ, ಇನ್ಮೇಲೆ ಬೇರೆಯವ್ರ ಬಟ್ಟೆ ಹಾಕೋಂತ ಅವಶ್ಯಕತೆನೇ ಇರಲ್ಲ ನನಗೆ. ದುಡ್ಡು ಕೊಟ್ಟಿರೋದೇ ನಿಮ್ಮಣ್ಣ, ಜಾಸ್ತಿ ಮಾತಾಡೋಕ್ ಹೋಗ್ಬೇಡ. ಥ್ಯಾಂಕ್ಸ್ ಅಣ್ಣ, ನಾ ಕೆಲ್ಸಕ್ಕೆ ಹೋದ್ಮೇಲೆ ಫಸ್ಟ್ ಸ್ಯಾಲ್ರಿ ನೀವೇ ಕೊಡ್ತೀನಿ. ಏ ಇರ್ಲಿ ಹೋಗು. ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಈ ಥರ ಕೇರ್ ಮಾಡೋ ಅಣ್ಣನ ಟ್ಯಾಗ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.